ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ಸಿಎಂ ಬದಲಾವಣೆ ಕೂಡ ಆಗುವುದಿಲ್ಲ. ಪಬ್ಲಿಕ್ ಟಿವಿಗೆ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ರಾಜ್ಯಸಭೆ ಸೇರಿ ಹಲವು ವಿಚಾರ ಮಾತನಾಡೋದಕ್ಕೆ ಸಿಎಂ ಡಿಸಿಎಂ ಹೋಗಿದ್ದಾರೆ. ಪಕ್ಷ ಸಂಘಟನೆ ವಿಚಾರಕ್ಕೆ ಹೈಕಮಾಂಡ್ ಕರೆದಿರಬಹುದು, ಆದರೆ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ ಅಂತ ಆರ್ ವಿ ದೇಶಪಾಂಡೆ ಅವರು ಹೇಳಿರ್ತಕ್ಕಂಥದ್ದು. ಇಲ್ಲ, ಗೊಂದಲ ಇಲ್ಲ ಅನ್ನೋ ಮಾತನ್ನು ಆಡಿದ್ದಾರೆ. ನಮ್ಮ ಜೊತೆ ಮಾಜಿ ಸಚಿವರಾದಂತಹ ದೇಶಪಾಂಡೆ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ದೆಹಲಿಯಲ್ಲಿ ವಿದ್ಯಮಾನಗಳು ನಡೀತಾ ಇದ್ದಾವೆ ಕಾಂಗ್ರೆಸ್ ವಿಚಾರವಾಗಿ. ಸಿಎಂ ಮತ್ತು ಡಿಸಿಎಂ ಅವರನ್ನು ಹೈಕಮಾಂಡ್ ಕರೆದಿದೆ. ನಾಯಕತ್ವದ ಗೊಂದಲ ಅಥವಾ ಗೊಂದಲಗಳಿಗೆ ಈಗಲಾದರೂ ತೆರೆ ಬೀಳುವಂಥ ಸಾಧ್ಯತೆಗಳಿದಾವ ಸರ್? ಯಾವ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಅನಾವಶ್ಯಕವಾಗಿ ಕೆಲವು ಪತ್ರಿಕೆಗಳು, ಕೆಲವು ಚಾನೆಲ್ಸ್ಗಳು ನಿರ್ಮಾಣ ಮಾಡ್ತಾ ಇದ್ದೀರಿ. ಅದು ಸತ್ಯಕ್ಕೆ ದೂರವಾದ ವಿಚಾರ. ಎಲ್ಲರೂ ಒಂದದೇವೆ, ಎಲ್ಲರೂ ಒಕ್ಕಡದಿಂದದೇವೆ. ಪಕ್ಷದಲ್ಲಿ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಹಾಗಾದ್ರೆ ಸಿಎಂನ ಮತ್ತು ಡಿಸಿಎಂನ ದೆಹಲಿಗೆ ರಾಹುಲ್ ಗಾಂಧಿ ಅವರು ಕರೆದಿರುವಂಥ ಉದ್ದೇಶ ಏನು ಸರ್? ನೋಡಿ, ರಾಹುಲ್ ಗಾಂಧಿ ಕರೆದ ನಿಮ್ಗೆ ಯಾರು ಹೇಳಿದ್ದಾರೆ? ನನಗೇನು ಗೊತ್ತಿಲ್ಲ. ಅರೆ, ಮುಖ್ಯಮಂತ್ರಿಯವರು ಮುಖ್ಯವಾಗಿ ಹೋಗಿದ್ದು ರಾಜ್ಯಸಭಾ ಎಲೆಕ್ಷನ್ಸ್ ಇದೆ. ನಮ್ಮ ಪಕ್ಷದಿಂದ 3 ಕ್ಯಾಂಡಿಡೇಟ್ ನಾವು ಫೈನಲ್ ಮಾಡಬೇಕು. ಕೌನ್ಸಿಲ್ ಎಲೆಕ್ಷನ್ಸ್ ಇವೆ, ಅದಕ್ಕೆ ಕ್ಯಾಂಡಿಡೇಟ್ ಫೈನಲ್ ಮಾಡಬೇಕು. ಪ್ಲಸ್ ಭಾರತ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದ ಹಲವಾರು ಕೆಲಸಗಳು ಇರ್ತವೆ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಕೆಲವು ಮಂತ್ರಿಗಳು ಹೋಗಿದ್ದಾರೆ. ಬೇರೆ ಯಾವುದೂ ವಿಚಾರ ಇಲ್ಲ. ಸರ್, ಅನೇಕ ದಿನಗಳಿಂದ ಚರ್ಚೆ ಆಗ್ತಿರೋದು ನಾಯಕತ್ವ ವಿಚಾರ. 2.5 ವರ್ಷ ಅಗ್ರಿಮೆಂಟ್ ಆಗಿತ್ತು ಅನ್ನುವಂಥ ವಿಚಾರ. ಸೊ ಆ ಒಂದು ವಿಚಾರಕ್ಕೆ ಹೋಗಿದ್ದಾರೆ ಅನ್ನುವಂಥ ಚರ್ಚೆಗಳು, ಮತ್ತೆ ಅನೇಕ ಜನ ಶಾಸಕರು ಕೂಡ ಈ ಬಗ್ಗೆ ಹೌದು ಆಗಿದೆ, ಬದಲಾವಣೆ ಆಗಬೇಕು ಬೇಡ ಅನ್ನುವಂಥ ಚರ್ಚೆಗಳು ಮಾಡ್ತಿದ್ದಾರೆ ಸರ್. ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೇನು ಗೊತ್ತಿಲ್ಲ ರೀ, ಏನು ವಿಚಾರ ಆಗಿತ್ತು, ಬದಲಾವಣೆ ಆಗಬೇಕಂತ ಏನು ವಿಚಾರ ಆಗಿತ್ತು. ಇದಕ್ಕೆ ನಾ ಏನು ಪಾರ್ಟಿ ಇಲ್ಲ, ನನ್ನ ಮುಂದೇನು ಆಗಿಲ್ಲ, ನನಗೆ ಯಾರು ಹೇಳಿಲ್ಲ. ಸಿಎಂ ಬದಲಾವಣೆ ಆಗುತ್ತಾ ಸರ್? ರಾಜ್ಯದ ಆ ಥರ ಚರ್ಚೆಗಳು ಏನಾದರೂ ಆಗ್ತಿದೆ ಸರ್? ಏನು ಚರ್ಚೆ ಇಲ್ಲ, ಏನು ಚರ್ಚೆ ಇಲ್ಲ. ನೀವು ಚರ್ಚೆ ಮಾಡಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ಚರ್ಚೆ ಅನಾವಶ್ಯಕ ಮಾಡಿದ್ರಿ. ಯಾವ ಚರ್ಚೆ ಯಾವ ಹಂತದಲ್ಲಿನೂ ನಮ್ಮ ಪಕ್ಷದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬದಲಾವಣೆಗೆ ಆಗ್ತಾ ಇಲ್ಲ. ಕ್ಯಾಬಿನೆಟ್ ರೀಶಫಲ್ ವಿಚಾರ ಸರ್? ಅದು ನನಗೆ ಗೊತ್ತಿಲ್ಲ, ಸಿಎಂ ಕೇಳಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ದೇಶಪಾಂಡೆ ಅವರ ಮಾತು. ಕ್ಯಾಮ್ರಾಮನ್ ರಾಜು ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಆರ್ ವಿ ದೇಶಪಾಂಡೆ ಅವರು ಹೇಳೋದೇ ನಿಜ ಆಗ್ಬಿಟ್ಟಿದ್ದರೆ ಇಷ್ಟೆಲ್ಲ ಯಾಕೆ ಆಗ್ತಾ ಇತ್ತು? ಆರಾಮವಾಗಿ ರಾಜ್ಯಸಭಾ ಸ್ಥಾನಕ್ಕೆ ಅಭ್ಯರ್ಥಿಗಳು ಯಾರು, ಪರಿಷತ್ ಯಾರು, ಅದಕ್ಕೆ ಇಷ್ಟೆಲ್ಲ ಬೇಕಿಲ್ಲ. ಯಾಕೆ ಈ ಹಿಂದೆ ಎಲ್ಲ ನಾವು ರಾಜ್ಯಸಭಾ ಚುನಾವಣೆಗಳನ್ನ ನೋಡಿಲ್ವಾ, ಪರಿಷತ್ ಚುನಾವಣೆಗಳನ್ನ ನೋಡಿಲ್ವಾ? ಅದು ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದು ಕೆಲವು ಸರ್ತಿ ಕರೆಸೋದೇ ಇಲ್ಲ ಡೆಲ್ಲಿಗೆ ಅವ್ರನ್ನ.